ಎಲ್ಲರಿಗೂ ನಮಸ್ಕಾರ. ಕಾರ್ಪೊರೇಟ್ ಅಕೌಂಟಿಂಗ್ 2 ಲೆಕ್ಚರ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು MS ದಿವ್ಯಶ್ರೀ. ಸಹಾಯಕ ಪ್ರಾಧ್ಯಾಪಕರಾಗಿ GFGC ಬಿಳ್ಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದಿನ ಸೆಷನಲ್ಲಿ ನಾವು ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ನೋಡಿ, ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ಯಾಕೆ ಬಂತು? ಬಿಕಾಸ್ ಆಫ್ ದ ಡ್ರಾಬ್ಯಾಕ್ಸ್ ವಿಚ್ ವರ್ ಫೌಂಡ್ ಇನ್ ದ ಕಾಸ್ಟ್ ಬೇಸ್ಡ್ ಮಾಡೆಲ್ಸ್. ಹಾಗಾದರೆ ಕಾಸ್ಟ್ ಬೇಸ್ಡ್ ಮಾಡೆಲ್ಸಲ್ಲಿ ಏನು ಡ್ರಾಬ್ಯಾಕ್ಸ್ ಇತ್ತು ಅಂತ ನೋಡೋಣ. ಇಟ್ ಫೇಲ್ಸ್ ಇನ್ ಕನ್ಸಿಡರಿಂಗ್ ಪ್ರೆಸೆಂಟ್ ಎಕನಾಮಿಕ್ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್. ಕಾಸ್ಟ್ ಬೇಸ್ಡ್ ಮಾಡೆಲ್ಸಲ್ಲಿ, ವೆಚ್ಚ ಆಧಾರಿತ ಮಾಡೆಲಲ್ಲಿ ಪ್ರೆಸೆಂಟ್ ಎಕನಾಮಿಕ್ ವ್ಯಾಲ್ಯೂ ಅಂದರೆ ಪ್ರಸ್ತುತ ಆರ್ಥಿಕ ಮೌಲ್ಯನ ನಾವು ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂತೆ ಕಂಡುಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಮಾನವ ಸಂಪನ್ಮೂಲದ ಪ್ರಸ್ತುತ ಆರ್ಥಿಕ ಮೌಲ್ಯನ ಕಂಡುಹಿಡಿಯೋಕ್ಕೆ ನಾವು ವೆಚ್ಚ ಆಧಾರಿತ ಮಾಡೆಲ್ಗಳಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸು ಹುಟ್ಕೋತು. ಸೊ ಹಾಗಾದರೆ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸಲ್ಲಿ ಏನು ಮಾಡ್ಬೋದು? ಸೊ ಇಟ್ ಈಸ್ ನೆಸೆಸರಿ ಟು ಸ್ಟಡಿ ದ ಎಕನಾಮಿಕ್ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ ವಿಚ್ ಫೋಕಸಸ್ ಆನ್ ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಎ ಸೈಂಟಿಫಿಕ್ ಮ್ಯಾನರ್. ಸೊ ಆದಷ್ಟು ವೈಜ್ಞಾನಿಕ ರೀತಿಯಲ್ಲಿ ನಾವು ಹ್ಯೂಮನ್ ರಿಸೋರ್ಸಸ್ನ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್ನ ನಾವು ಯೂಸ್ ಮಾಡ್ಬೋದು. ಅಂದರೆ ಇದು ಮೌಲ್ಯಾಧಾರಿತ ಅಂತ ಹೇಳಿದ್ರೆ ಆರ್ಥಿಕ ಮೌಲ್ಯಾಧಾರಿತ ಆಧಾರದ ಮೇಲೆ ಮಾಡುವಂಥದ್ದು. ಅದರಲ್ಲೂ ಕೂಡ ಇದು ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸು ಈಸ್ ಬೆಟರ್ ದ್ಯಾನ್ ಕಾಸ್ಟ್ ಬೇಸ್ಡ್ ಮಾಡೆಲ್ಸ್ ಅಂತೇಳಿ ಹೇಳ್ಬೋದು. ವ್ಯಾಲ್ಯೂ ಬೇಸ್ಡ್ ಮಾಡೆಲಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಅಪ್ರೋಚ್ ಅನ್ನೋದೊಂದಿದೆ. ಈ ಅಪ್ರೋಚ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಥವಾ ಡೆವಲಪ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಬರುಚ್ಲೆವ್ ಆ್ಯಂಡ್ ಸ್ಕ್ಯಾವರ್ಸ್ ಅಂತ ಹೇಳಿ. ಈ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಇದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್ಸ್ ಅಪ್ರೋಚಲ್ಲಿ ಅಂತ ಹೇಳಿದ್ರೆ, ಅಂದರೆ ಮಾನವ ಸಂಪನ್ಮೂಲದ ಮೌಲ್ಯೀಕರಣ ಹೇಗೆ ಮಾಡ್ತಾರೆ ಬೈ ಯೂಸಿಂಗ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ, ಹಿಯರ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಆಫ್ ಸಿಮಿಲರ್ ಇನ್ ನೇಚರ್ ಆರ್ ಡನ್ ಅಂಡರ್ ದಿಸ್ ಮೆಥಡ್ ಬೈ ಅಗ್ರಿಗೇಟಿಂಗ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ವೇಜಸ್ and salary payable to individual employees during their entire service period of time. ನೋಡಿ, ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಹ್ಯೂಮನ್ ರಿಸೋರ್ಸಸ್ನ ಅಂತ ಹೇಳಿದ್ರೆ, ಮೊದಲನೇದಾಗಿ ಏನು ಮಾಡ್ತಾರೆ, ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದೇ ರೀತಿಯಾದಂತಹ ಎಂಪ್ಲಾಯೀಸ್ನ ಗ್ರೂಪ್ ಮಾಡ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ A ಲೆವೆಲ್ ವರ್ಕರ್ಸ್, B ಲೆವೆಲ್ ವರ್ಕರ್ಸ್, C ಲೆವೆಲ್ ವರ್ಕರ್ಸ್ ಅಂತ ನಾವು ಸೆಗ್ರಿಗೇಟ್ ಮಾಡಿಕೊಂಡ್ರೆ, ಬರೀ A ಲೆವೆಲ್ ವರ್ಕರ್ಸ್ನ ಒಂದು ಗ್ರೂಪ್ ಆಗಿ ಮಾಡ್ಕೊಂಡು ಅವರೆಲ್ಲರೂ ಒಂದೇ ರೀತಿಯಾದಂತಹ ಜಾಬ್ ಮಾಡ್ತಾ ಇರ್ತಾರೆ. ಒಂದೇ ರೀತಿಯಾದಂಥ ಕೌಶಲ್ಯಗಳು, ಒಂದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು. ಸೊ ಆ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ ಅವರು ಗ್ರೂಪಿಂಗ್ ಮಾಡ್ಕೊಂಡಿರ್ತಾರೋ ಆ ಥರ ಸಿಮಿಲರ್ ನೇಚರ್ ಆಫ್ ಜಾಬ್ ಏನು ಮಾಡ್ತಾ ಇದ್ದಾರೋ ಅವ್ರುಗಳನ್ನೇ ಸಪ್ರೇಟ್ ಆಗಿ ನಾವು ಒಂದು ಗ್ರೂಪ್ ಮಾಡ್ಕೊಂಡಾಗ ಅವ್ರುಗಳಿಗೆ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿಯಬೇಕಾಗುತ್ತೆ. ಅಗ್ರಿಗೇಟ್ ಅಂದರೆ ಇನ್ ಟೋಟಲ್. ಸೊ ಹೇಗೆ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಇಲ್ಲಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ವೇಜಸ್ ಆ್ಯಂಡ್ ಸ್ಯಾಲರಿ ಪೇಯಬಲ್, ಅವ್ರಿಗೆ ಕೊಡುವಂತಹ ಟೋಟಲ್ ವೇಜಸ್ ಮತ್ತು ಸ್ಯಾಲರಿ, ಅವ್ರಿಗೆ ಕೊಡುವಂತಹ ಸಂಬಳ ಇರ್ಬೋದು ಅಥವಾ ಕೂಲಿ ಇರ್ಬೋದು, ಅದರ ಟೋಟಲ್, ಅದರ ಒಟ್ಟು ಮೊತ್ತನ ನಾವು ತಗೊಳ್ಳೋ ಅಂದರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಆ ಥರ ಈಚ್ ಎಂಪ್ಲಾಯ್ದು ತೊಗೊಂಡು ಅದನ್ನು ಅಗ್ರಿಗೇಟ್ ಮಾಡುವಂಥದ್ದು. ಈಗ A ಲೆವೆಲಲ್ಲಿ 10 ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ರಿಗೂ ಕೂಡ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಅದನ್ನು ಅಗ್ರಿಗೇಟ್ ಮಾಡುವಂಥದ್ದು. ಅಗ್ರಿಗೇಟ್ ಅಂದರೆ ಟೋಟಲ್ ಇಂಟು 10 ಮಾಡಿದ್ರೆ ವಿಲ್ ಗೆಟ್ ಫಾರ್ 10 ಎಂಪ್ಲಾಯೀಸ್ ಹೌ ಮಚ್ ವೇಜಸ್ ಆರ್ ಸ್ಯಾಲರೀಸ್ ಈಸ್ ಬೀಯಿಂಗ್ ಪೇಡ್ ಅಂತೇಳಿ ಟೋಟಲ್ ಮಾಡಿದಾಗ ವಿಲ್ ಗೆಟ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ವೇಜಸ್. ಸೊ ಅದು ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ ಅಂದರೆ, ಇವತ್ತು ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಇವತ್ತು ಅವರು ರೆಕ್ರೂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಟಿಲ್ ದರ್ ರಿಟೈರ್ಮೆಂಟ್ ಏಜ್, ಸರ್ವಿಸ್ ಪೀರಿಯಡ್ವರೆಗೂ ಎಷ್ಟು ಅವ್ರಿಗೆ ಕೊಡಬೇಕಾಗಿ ಬರುತ್ತೆ ಅಂತೇಳಿ ಟೋಟಲ್ ಮಾಡ್ಕೋತಾರೆ. ಸೊ ದಿಸ್ ಗಿವ್ಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ವೇಜಸ್ ಆರ್ ಸ್ಯಾಲರಿ ಪೇಯಬಲ್. ಸೊ ದಿಸ್ ಇಸ್ ಹೌ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ದಿಸ್ ಅಪ್ರೋಚ್. ಸೊ ಇದಕ್ಕೆ ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇಟ್ಸ್ ವೆರಿ ಸಿಂಪಲ್. ಹೌ ಟು ಡಿಟರ್ಮೈನ್ VR is equal to summation of I into T divided by 1 plus R whole to the power of T minus R. ಸೊ ಒಂದೊಂದಾಗಿ ಏನಿದು ಅಂತ ಹೇಳಿ ತಿಳ್ಕೊಳ್ಳೋಣ. VR ಅಂತ ಹೇಳಿದ್ರೆ ದ ಹ್ಯೂಮನ್ ಕ್ಯಾಪಿಟಲ್ ವ್ಯಾಲ್ಯೂ ಆಫ್ ಎ ಪರ್ಸನ್ ಫಾರ್ R years old. ನೋಡಿ, ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಬಂಡವಾಳದ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಫಾರ್ R years old, ಅವನು ಎಲ್ಲಿವರೆಗೂ ಎಂಟೈರ್ ಸರ್ವಿಸ್ ಪೀರಿಯಡ್ ಎಷ್ಟಿರುತ್ತೋ ಆರಲ್ಲಿ ಡಿನೋಟ್ ಮಾಡ್ತೀವಿ ಅದನ್ನು. ಹೇಗೆ? ದಟ್ ಈಸ್ ಈಕ್ವಲ್ ಟು ರಿಟೈರ್ಮೆಂಟ್ ಏಜ್ T. ಸೊ ಇಲ್ಲಿ ನೋಡಿ, T ಮೀನ್ಸ್ ರಿಟೈರ್ಮೆಂಟ್ ಏಜ್ವರೆಗೂ ತಗೊಳ್ಳುವಂಥದ್ದು.
ಐ ಅಂತ ಹೇಳಿದ್ರೆ ದ ಪರ್ಸನ್ಸ್ ಆನ್ಯುವಲ್ ಅರ್ನಿಂಗ್ಸ್ ಅಪ್ ಟು ದ ರಿಟೈರ್ಮೆಂಟ್. ಸೊ ಐ ಸಿಗ್ನಿಫೈಸ್ ಅಥವಾ ಐ ಡಿನೋಟ್ಸ್, ಐ ಅಂದ್ರೇನು, ಪರ್ಸನ್ ಒಬ್ಬ ಎಂಪ್ಲಾಯಿನ ವಾರ್ಷಿಕ ವರಮಾನ, ಆನ್ಯುವಲ್ ಅರ್ನಿಂಗ್ ಅಪ್ ಟು ಹಿಸ್ ರಿಟೈರ್ಮೆಂಟ್. ಆನ್ ರಿಟೈರ್ಮೆಂಟ್ ಏಜ್ವರೆಗೂ ಕೂಡ ಅವ್ನಿಗೆ ಎಷ್ಟು ಆ್ಯನ್ಯಲ್ ಅರ್ನಿಂಗ್ ಬರುತ್ತೆ, ದಟ್ ಈಸ್ ಐ ಇಂಟು ಟಿ ಮಾಡ್ತೀವಿ. ನಮ್ಗೆ ಯಾವಾಗ ಐ ಇಂಟು ಟಿ ಸಿಗುತ್ತೆ ಅಂತ ಹೇಳಿದ್ರೆ ಟಿಗೆ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ದಟ್ ಈಸ್ ದ ಟೈಮ್ ಪೀರಿಯಡ್ ಫಾರ್ ಇಸ್ ರಿಟೈರ್ಮೆಂಟ್. ಸೊ ದೆನ್ ಆರ್ ಇಸ್ ದ ಡಿಸ್ಕೌಂಟ್ ರೇಟ್. ಸೊ ಡಿಸ್ಕೌಂಟ್ ರೇಟ್ ಈಸ್ ಕ್ಯಾಲ್ಕುಲೇಟೆಡ್ ಟು ನೋ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಸ್ಯಾಲರಿ ಆರ್ ವೇಜಸ್ ಪೇಯಬಲ್ ಟು ಎ ಎಂಪ್ಲಾಯಿ. So by this formula, we can use this formula under present value of future earnings approach to find out the total present value of wages and salaries payable to individual employees. ಸೊ ಇದು ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಸ್ತುತ ಎಷ್ಟು ನಾವು ಎಂಪ್ಲಾಯೀಸ್ಗೆ ಖರ್ಚು ಮಾಡ್ತಿದ್ದೀವಿ, ಎಷ್ಟು ಅವರ ವ್ಯಾಲ್ಯೂ ಎಷ್ಟು, ಪ್ರಸ್ತುತ ಅವರ ವ್ಯಾಲ್ಯೂ ಎಷ್ಟು ಅಂತೇಳಿ ನಮಗೆ ಆಯಾ ಕರೆಂಟ್ ಪೀರಿಯಡಲ್ಲಿ ಗೊತ್ತಾಗುತ್ತೆ. ಬಟ್ ಕಾಸ್ಟ್ ಅಪ್ರೋಚಲ್ಲಿ ಹಾಗಲ್ಲ. ಒಂದು ಸಲ ಅದನ್ನು ನಾವು ಹಿಸ್ಟಾರಿಕಲ್ ಕಾಸ್ಟ್ ಮಾಡಿದ್ರೆ, ಯಾವಾಗ ಅವ್ರನ್ನ ರೆಕ್ರೂಟ್ ಮಾಡ್ಕೊಂಡಿರ್ತೀವಿ 5 ವರ್ಷದಿಂದನೋ 10 ವರ್ಷದಿಂದ, ಆವಾಗ ಮಾತ್ರ ತಗೊಂಡು ಅದನ್ನು ತೋರಿಸ್ತಾ ಇರ್ತೀವಿ. ಆದರೆ ನಾವು ಕಾಲಕ್ಕೆ ಅದನ್ನು ಬದಲಾವಣೆ ಮಾಡ್ತಾ ಇರಲ್ಲ. ಅದೇ ರೀತಿ ಆದರೆ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಸ್ತುತ ಮೌಲ್ಯಗಳನ್ನ ನಾವು ತೋರಿಸ್ಬೇಕಾಗುತ್ತೆ. ಸೊ ದಿಸ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಇನ್ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ಸ್. ಸೊ ಈ ಸೆಷನಲ್ಲಿ ನಾವು ವ್ಯಾಲ್ಯೂ ಬೇಸ್ಡ್ ಮಾಡೆಲಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಅರ್ನಿಂಗ್ಸ್ ಅಪ್ರೋಚ್ನ ತಿಳ್ಕೊಂಡ್ವಿ ಮತ್ತು ಫಾರ್ಮುಲಾ ಕೂಡ ನಾವು ಗಮನಿಸಿದ್ವಿ. ಸೊ ಮುಂದಿನ ಸೆಷನ್ಗಳಲ್ಲಿ ನಾನು ಒಂದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಹೌ ಟು ಯೂಸ್ ದ ಡಿಫ್ರೆಂಟ್ ಮಾಡೆಲ್ಸ್ ಟು ವ್ಯಾಲ್ಯೂ ದ human resource accounting. So this ends the session.